ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 14ರಿಂದ ಮುದ್ದು ಸೊಸೆ ಅನ್ನೋ ಒಂದು ಸೀರಿಯಲ್ ಶುರುವಾಗ್ತಾ ಇದೆ. ಸಮಥಿಂಗ್ ಸ್ಪೆಷಲ್ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಅಂತೂ ನಮ್ಗೆ ಸಿಕ್ಕಿದೆ. ಇವತ್ತು ಇಡೀ ಮುದ್ದು ಸೊಸೆ ಸೀರಿಯಲ್ನ ನಟಿಯರು ಎಲ್ಲರೂ ಕೂಡ ನನ್ನ ಜೊತೆ ಇರ್ತಾರೆ. ನನ್ನ ಜೊತೆ ಇದೀಗ ಮುನಿ ಸರ್ ಇದ್ದಾರೆ. ಅವರ ಪಾತ್ರ ಈ ಸೀರಿಯಲ್ನಲ್ಲಿ ಹೇಗಿರುತ್ತೆ ಅಂತ ಕೇಳ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ. ಮೊದಲಿಗೆ ಜಿ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ ಮೇಡಮ್. ಸರ್, ಮುದ್ದು ಸೊಸೆ ಹೊಸ ಸೀರಿಯಲ್ಲು ಏನೋ ಸಮಥಿಂಗ್ ಸ್ಪೆಷಲ್ ಇದೆ, ವಿಭಿನ್ನವಾಗಿ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇರುವಂಥ ಸೀರಿಯಲ್ ಇದು. ನಿಮ್ಮ ಪಾತ್ರ ಇದರಲ್ಲಿ ಹೇಗಿರುತ್ತೆ? ಲುಕ್ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ನಿಮ್ಮ ಪಾತ್ರ ಹೇಗಿರುತ್ತೆ? ನಾನು ಮಂಡ್ಯದಲ್ಲಿ ಒಬ್ಬ ದೊಡ್ಡ ಶ್ರೀಮಂತ, ಒಂದಷ್ಟು ಫ್ಯಾಕ್ಟ್ರಿಗಳಿರೋನು. ಶುಗರ್ ಫ್ಯಾಕ್ಟ್ರಿ, ಇಟ್ಟಿಗೆ ಫ್ಯಾಕ್ಟ್ರಿ, ಅಕ್ಕಿ ಮಿಲ್ಲು, ಜೊತೆಗೆ ಬಡ್ಡಿ ವ್ಯವಹಾರ, ಇಷ್ಟೆಲ್ಲ ಮಾಡೋವಂಥ ಒಬ್ಬ ದೊಡ್ಡ ಮನುಷ್ಯ. ಆಮೇಲೆ MLA ಕ್ಯಾಂಡಿಡೇಟ್ ಆಗುವಂಥ ಒಬ್ಬ ವ್ಯಕ್ತಿ. ಇಷ್ಟೆಲ್ಲ ಇರೋವಂಥವನು. ಊರಲ್ಲಿ ಯಾರೇ ಆದರೂ ಇವನಿಗೆ ಗೌರವ ಕೊಡ್ತಾರೆ. ಎದುರುಗಡೆ ಆಗಲಿ ಅಥವಾ ಹಿಂದೆಗಡೆ ಆದರೂ ಯಾರೂ ಇವನ ಬಗ್ಗೆ ಕೆಟ್ಟದಾಗಿ ಮಾತಾಡೋಲ್ಲ. ಅಷ್ಟು ಒಳ್ಳೆ ವ್ಯಕ್ತಿತ್ವ ಇರೋವಂಥ ಒಬ್ಬ ಹಳ್ಳಿಯ ಒಳ್ಳೆ ಉತ್ತಮ ದೊಡ್ಡ ವ್ಯಕ್ತಿ. ಓಕೆ ಸರ್, ಈಗ ಮುದ್ದು ಸೊಸೆ ಅಂತ ಈ ಟೈಟಲ್ಲೇ ಒಂಥರ ವಿಭಿನ್ನ ಅಂತ ಅನಿಸ್ತಾ ಇದೆ. ಯಾಕೆ ಈ ಟೈಟಲ್? ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಆ್ಯಂಡ್ ಈ ಕತೆ ನಿಮಗೆ ಹುಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಹೀಗಿರುತ್ತೆ ಅಂತ ಸಂದರ್ಭದಲ್ಲಿ ಯಾಕೆ ಒಪ್ಕೊಂಡ್ರಿ? ಈಗ ಹಲವಾರು ಕಿರುತೆರೆ ಆಗಲಿ ಹಿರಿತೆರೆ ಎಲ್ಲ ಕಡೆ ನಮ್ಮನ್ನ ರಂಜಿಸ್ತವ್ರು ನೀವು. ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿ? ನಾನು ಇಷ್ಟು ದಿವಸ ನೀವೆಲ್ಲ ನೋಡಿದಾಗೆ ನನ್ನ ಸಿನಿಮಾಗಳಲ್ಲಿ ಖಳನಾಯಕನಾಗೆ ನೀವು ನನ್ನನ್ನು ನೋಡಿರ್ತೀರಿ. ಖಳನಾಯಕ ಅಂದರೆ ನನಗೆ ಇವತ್ತು ಇಷ್ಟ, ನಾಳೆನೂ ಇಷ್ಟ, ಇನ್ನು ಮುಂದೇನೂ ಇಷ್ಟ. ಯಾಕೆಂದರೆ ಖಳನಾಯಕನಲ್ಲಿ ವಿಭಿನ್ನವಾಗಿ ಪಾತ್ರಗಳನ್ನ ಮಾಡ್ಬೋದು, ವಿಭಿನ್ನವಾಗಿ ನಾವೇನು ಅಂತ ತೋರಿಸ್ಬೋದು. ಒಬ್ಬ ಹೀರೋಗೆ ಎದುರಾಳಿಯಾಗಿ ನಿಂತ್ಕೊಂಡು ಮಾಡೋವಂಥ ಒಂದು ಕೆಲಸ. ಆದರೆ ಇಲ್ಲಿ ಒಬ್ಬ ಒಳ್ಳೆ ತಂದೆ. ಇಲ್ಲಿ ಮುದ್ದು ಸೊಸೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ಟೈಟ್ಲೇ ಆ್ಯಕ್ಚುಲಿ ಮಾವನಿಗೆ ಸೊಸೆ. ಮುದ್ದು ಸೊಸೆ ಇನ್ಯಾರಿಗಾಗಕ್ಕೆ ಸಾಧ್ಯ? ಮಾವನಿಗೆ ಆಗಬೇಕು. ಹಾಗಾಗಿ ಟೈಟ್ಲು ಪ್ರಕಾರ ನೋಡೋಕೆ ಹೋದ್ರು ನನ್ನ ಸೊಸೆ ಮೇಲೇ ಇರುವಂಥ ಒಂದು ಕತೆ. ಇಲ್ಲಿ ಅದೇ ಒಳ್ಳೆ ಪಾತ್ರ ಅಂತ ನಾನು ಅವ್ರಿಗೆ ಕತೆ ಹೇಳಿದಾಗ ಒಪ್ಕೊಂಡೆ. ಹಾಗೂ ನಾನು ಭಾಳ ಖುಷಿಯಿಂದ ಒಪ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಒಳ್ಳೆಯ ಪಾತ್ರ. ಈ ಪಾತ್ರ ನನ್ನ ಮುಂದಿನ ನನ್ನ ಜರ್ನಿಲಿ ಇದು ನನಗೊಂದು ಒಳ್ಳೆ ಮೈಲಿಗಲ್ಲಾಗುತ್ತೆ. ಅದಂತೂ ನೋ ಡೌಟ್. ಅಷ್ಟು ಒಳ್ಳೆ ಪಾತ್ರ. ಓಕೆ, ಹಾಗೂ ಹಿಂಗೂ ಮಂಡ್ಯದ ದೊಡ್ಡ ಶ್ರೀಮಂತ ಹಾಕಿರೋದೆಲ್ಲ ಒಡವೆನೇನಾ ಸರ್? ಖಂಡಿತ ಒಡವೆನೇ ಅಲ್ವ? ಖಂಡಿತ ಪಕ್ಕ ಒಡವೆ. ನಿಜ. ಹೌದು. ಸೂಪರ್ ಸರ್. ಸಿನಿಮಾ ಜರ್ನಿ ಆಗಿರ್ಬೋದು, ಕಿರುತೆರೆ ಜರ್ನಿ ಆಗಿರ್ಬೋದು, ಒಟ್ಟಾರೆ ಬಣ್ಣದ ಬದುಕು ಇಲ್ಲಿಯವರೆಗೆ ಹೇಗಿತ್ತು ಸರ್? ಹೇಗಿದೆ? ತುಂಬ ಖುಷಿ ಕೊಟ್ಟಿದೆ. ಯಾಕೆಂದರೆ ಹಿರಿತೆರೆ ಅನ್ನೋದಲ್ಲ ನನಗೆ. ಎಲ್ಲರಿಗೂ ಎರಡು ಕಣ್ಣು ಒಂದು ಕಿರುತೆರೆ ಅಥವಾ ಸಿನಿಮಾ. ನಾನು ಥಿಯೇಟ್ರಿಂದ ಬಂದಿರೋನು. ನನಗೆ ನಾಟಕನೂ ನನಗೆ ಹೃದಯ ಇದ್ದಂಗೆ. ನಾಟಕ, ಸೀರಿಯಲ್ಲು ಮತ್ತು ಸಿನಿಮಾ, ಈ ಮೂರೂ ಒಂದೇ. ಈ ಮೂರರಲ್ಲೂ ನಾನು ಖುಷಿ ಪಟ್ಟಿರೋನು. ಯಾಕೆಂದರೆ ನಾಟಕದಲ್ಲಿ ಮಾಡ್ಬೇಕಂದ್ರೆ ನಾನು ಪಟ್ಟಂಥ ಖುಷಿ ಅದು ಸಾಧ್ಯನೇ ಇಲ್ಲ. ನಾನೇ ಅಲ್ಲ, ನನ್ನ ಜೊತೇಲಿ ಮಾಡಿದಂಥ ಎಲ್ಲರೂ. ಸೀರಿಯಲ್ಲು ಅಷ್ಟೇ. ನನ್ನ ಜರ್ನಿ ಇವಾಗ ನನಗೆ ಒಂದು 25 ವರ್ಷ ತುಂಬಿದೆ ನನ್ನ ಈ ಜರ್ನಿ. ನನ್ನ ಸಿನಿಮಾ ಮತ್ತು ಸೀರಿಯಲ್ ಜರ್ನಿಗಳಲ್ಲಿ ಭಾಳ ಖುಷಿ ಕೊಟ್ಟಿದೆ. ಅದೇನೋ ನನಗೆ ಭಗವಂತ ಅವತ್ತಿಂದ ಇವತ್ತು ಖಂಡಿತ ಕೊಟ್ಟಿದೆ. ಎಲ್ಲರಿಗೂ ಕೊಡುತ್ತೆ. ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ಬಿಡುತ್ತೆ. ಯಾಕೆಂದರೆ ನಮ್ಮಲ್ಲಿ ಏನೇನು ಅಭ್ಯಾಸಗಳಿರುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ಹೇಗೆ ಸೇವ್ ಮಾಡಬೇಕು. ಯಾರೇ ಆಗಲಿ, ಒಂದು ಕೂಲಿ ಮಾಡೋನು, ಹೂವು ಕಟ್ಟೋರು ಅಥವಾ ಹಾಲು ಹಾಕೋರು ಒಂದು ದುಡ್ಡನ್ನು ಸೇವ್ ಮಾಡಿ ಒಂದು ಮನೆ ಕಟ್ತಾನೆ ಅನ್ನೋದಾದರೆ, ನಾನು ಈ ಫೀಲ್ಡಲ್ಲಿ ನನಗೆ ಬರೋ ಒಂದು ಅವ್ರಿಗೆಲ್ಲ ನಮ್ಮಷ್ಟು ಹಣನೂ ಬರೋದಿಲ್ಲ. 5 ದಿನ ಕೆಲಸ ಮಾಡ್ಬೋದು, ಅದರಲ್ಲಿ ಒಂದು ದಿನದ ಎತ್ತಿಡಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಣನೂ ಬರುತ್ತೆ. ಅದನ್ನು ಉಪಯೋಗಿಸ್ಕೊ. ಆಮೇಲೆ ಹಿಂದೆ ಒಂದಿತ್ತು, ಒಂದು ಸ್ವಲ್ಪ ಏನೋ ತೊಂದರೆ ಕಡಿಮೆ ಇರೋದು. ಈಗೆಲ್ಲ ಹಾಗಿಲ್ಲ. ಈಗೆಲ್ಲ ತುಂಬ ಸೀರಿಯಲ್ಗಳಲ್ಲಿ ತುಂಬ ಜನ ದುಡಿದು ಮನೆ, ಕಾರು, ಬಂಗ್ಲೆ ಮಾಡಿರೋರಿದ್ದಾರೆ. ನಾನೂ ಮಾಡಿದ್ದೀನಿ. ಅದರಲ್ಲೇನೋ ಸುಳ್ಳು ಯಾಕೆ ಹೇಳಬೇಕು? ನಾನು ತುಂಬ ಚೆನ್ನಾಗಿದ್ದೀನಿ. ಆಮೇಲೆ ನನ್ನ ಮನೆ ಕಡೆಯೂ ತುಂಬ ಚೆನ್ನಾಗಿದ್ದವು ನಾವು. ಹಾಗಾಗಿ ಜೊತೆಗೆ ನಾನು ದುಡಿದಿದ್ದು ನಾನೇನು ಹಾಳು ಮಾಡಿಲ್ಲ. ನಾನು ಚೆನ್ನಾಗಿದ್ದೀನಿ. ಅಂದರೆ ಮುದ್ದು ಸೊಸೆಲಿ ವಿದ್ಯಾ ಅನ್ನೋ ಪಾತ್ರ ಮಾಡ್ತಾ ಇದ್ದಾರೆ. ಆಕೆಗೆ ಓದಬೇಕನ್ನೋ ಆಸೆ, ಆದರೆ ಮನೆಯವರು ಮದುವೆ ಮಾಡ್ತಾರೆ. ಓದಿ ವೈದ್ಯ ಆಗಬೇಕು ಅಂತ ವಿದ್ಯಾಗೆ ಆಸೆ, ಆದರೆ ಮನೆಯವರು ಮದುವೆ ಮಾಡಬೇಕು ಅಂತ. ಸೊ ನೀವು ವಿದ್ಯಾಗೆ ಏನಾಗ್ತೀರಾ? ತಂದೆನ ಅಥವಾ ಮಾವನ ಏನು ಅಂತ ಹೇಳಿ? ಇಲ್ಲಿ ನನ್ನಲ್ಲಿ ಒಂದು ಸಣ್ಣ ಈ ಪಾತ್ರದಲ್ಲಿ ಒಂದು ಏನಪ್ಪ ಕೊರತೆ ಅಂದರೆ, ಹೆಣ್ಮಕ್ಳು ಓದಬಾರ್ದು ಅನ್ನೋದು. ಈ ಪ್ರೋಮೋಲು ನೀವು ನೋಡಿರ್ತೀರ,
ವಿದ್ಯಾ ನಾಳೆಯಿಂದ ಶಾಲೆಗೆ ಹೋಗಬಾರ್ದು ಅಂತ. ಪ್ರೋಮೋ ನೋಡಿದಾರಲ್ಲ ನನ್ನನ್ನು ನಿಜವಾಗ್ಲೂ ವಿಲ್ಲನ್ ಅಂತಲೇ ಅಂದ್ಕೊಂಡಿದ್ದಾರೆ. ಇರಲಿ ಬೇಬಿ ಅಂದ್ಕೊಳ್ಳಿ, ನೋಡ್ತಾ ಅದು ಗೊತ್ತಾಗುತ್ತೆ ಅದು ಏನು ಅಂತ. ಆದರೆ ನಿಜ ಜೀವನದ ಮುನಿ ಆದರೆ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು, ಎಲ್ಲ ಮಾಡಬೇಕು, ಅದು ಸತ್ಯ ಕೂಡ. ಇಬ್ಬರದು ಸಮ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಚೆನ್ನಾಗಿ ಓದಿ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು, ಅದು ನಿಜ. ಆದರೆ ಇಲ್ಲಿ ಪಾತ್ರವಾಗಿ ಬಂದಾಗ ಇಲ್ಲಿ ನನಗೆ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ನಡೆದಿರುತ್ತೆ ಅವ್ರ ಮನೇಲಿ, ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ಸ್, ಅದು ಅವನಿಗೆ ಅಷ್ಟು ಆಘಾತ ತಂದಿರುತ್ತೆ, ತಂದೆ ಆದ ಒಬ್ಬ ಶಿವರಾಮೇಗೌಡನಿಗೆ. ಹಾಗಾಗಿ ಅವನು ಆ ಮಗುಗೆ ಓದೋದು ಬೇಡ, ನನ್ನ ಮಗನ ಜೊತೆ ಮದುವೆ ಆದಮೇಲೆ, ಜೊತೆಗೆ ಮಗಂದು ಏನೋ ಒಂದು ಸಮಸ್ಯೆ ಇರುತ್ತೆ, ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ, ಅದನ್ನು ಕತೆ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಆ ಎರಡೂ ತಲೆಯಲ್ಲಿ ಇಟ್ಕೊಂಡು ಅವನು ಆ ಮಗು ಓದಬಾರ್ದು ಅಂತ ಹೇಳ್ತಾನೆ. ಅದು ಓದೋದಕ್ಕೂ ಸ್ವಲ್ಪ ಅಡೆತಡೆ ಆಗುತ್ತೆ ಮುಂದೆ. ಆದರೂ ಅವಳು ಏನು ಸಾಧನೆ ಮಾಡ್ತಾಳೆ ಅನ್ನೋದೇ, ನೀವು ಅವಳು ಸಾಧನೆ ಮಾಡ್ತಾಳಾ ಇಲ್ವಾ. ಮನೆಯಲ್ಲಿ ತುಂಬು ಸಂಸಾರದಲ್ಲಿ ಎಲ್ಲ ಒಂದೇ ಥರ ಇರೋದಿಲ್ಲ. ಕೆಲವರು ಹಾಳು ಮಾಡೋಕ್ಕಿರ್ತಾರೆ, ಕೆಲವರು ಒಳ್ಳೇದು ಮಾಡೋಕ್ಕಿರ್ತಾರೆ, ಕೆಲವರು ಓದಿಸೋದಕ್ಕೆ ಸಹಾಯ ಮಾಡೋರಿರ್ತಾರೆ. ಇಷ್ಟೆಲ್ಲ ಒಂದು ಮಜಾ ಇರೋವಂಥ ಒಂದು ಕತೆ ಇದು. ಇಲ್ಲಿ ಆ ಮಜಾನೇ ಒಂದು ಖುಷಿ ಕೊಡುತ್ತೆ. ಓದದೇ ಇರೋರು ಓದಬೇಕು ಅನ್ನೋ ಆಸೆ ಹುಟ್ಟಾಕುತ್ತೆ. ತಂದೆ ಮಕ್ಕಳಿಗೆ ಸಂಬಂಧ ಏನು ಅನ್ನೋದನ್ನು ತೋರಿಸುತ್ತೆ. ಸಂಸಾರದಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಯಾರು ಕೆಟ್ಟವರಾಗಿರಲ್ಲ, ಆ ಸಿಚುವೇಶನ್ ಕೆಟ್ಟದಾಗಿರುತ್ತೆ ಅನ್ನೋದನ್ನು ಒಂದು ಈ ಕತೆ ಮೂಲಕ. ಏಪ್ರಿಲ್ 14ರಿಂದ ಎಲ್ಲರ ಮನೆಗೆ ಕಲರ್ಸ್ ಕನ್ನಡ ವಾಹಿನಿ ಮೂಲಕ, ಮುದ್ದು ಸೊಸೆ ಸೀರಿಯಲ್ ಮೂಲಕ ಮತ್ತೆ ಮನೆಗೆ ಹೋಗ್ತಾ ಇದ್ದೀರಾ, ಮನೆಗಳಿಗೆ ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಎಲ್ಲರೂ ನಿಮ್ಮ ಕಡೆಯಿಂದ ಬರ್ತಾ ಇದ್ದೀವಿ ನೋಡಿ ಏನೋ ಇದೆ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಹೇಗೆ ಹೇಳ್ತೀರಾ? ಖಂಡಿತವಾಗ್ಲೂ ನೋಡಲೇಬೇಕು, ಯಾಕೆಂದರೆ ಎಲ್ಲರ ಮನೆ ಕತೆ ಇದು, ಎಲ್ಲರ ಮನೇಲಿ ನಡೆಯುವಂಥದ್ದು. ಆಮೇಲೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಮನೇಲಿ ಪಾತ್ರೆ ತೊಳೆದು ಬಟ್ಟೆ ಒಗೆದು, ಇನ್ನು ಹಳ್ಳಿ ಜೀವನದಲ್ಲಿ ನಾನು ನೋಡಿದಾಗ ಎಷ್ಟೋ ಜನ ಮನೆಗಳಲ್ಲಿ ಮನೆ ಕೆಲಸ ಮಾಡಿ ಓದ್ತಾ ಇರೋಂಥ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಇವತ್ತು ಈ ಸೀರಿಯಲ್ ನೋಡಿದಾಗ ಅವ್ರಿಗೂ ಒಂದು ವಿದ್ಯೆ ಆಗಬೇಕು ಅನ್ನೋ ಒಂದು ಕನಸು ಉಟ್ಕೊಳ್ಳುತ್ತೆ. ಕೆಲವರು ಸುಮ್ಮನೆ ಮನೆ ಕೆಲಸನೇ ಮಾಡ್ಕೊಂಡಿರೋ, ಓದೋಕ್ಕೆ ಅಡೆತಡೆ ಇರುತ್ತೆ. ಎಷ್ಟೋ ದೂರ ಬಸ್ಸಲ್ಲಿ ಹೋಗಬೇಕು, ಎಷ್ಟೋ ದೂರ ಅವರು ಜರ್ನಿ ಮಾಡಿ ಶಾಲೆಗೆ ಹೋಗುವಂಥ ಮಕ್ಕಳು ನಾವು ನೋಡಿದ್ದೀವಿ. ಆ ಥರ ಅನುಕೂಲಗಳೇ ಇಲ್ಲ. ಅವ್ರಿಗೆಲ್ಲರೂ ಒಳ್ಳೆಯದಾಗುತ್ತೆ. ಹೆಣ್ಮಕ್ಳು ಓದಬೇಕು, ಓದಿ, ಜೊತೆಗೆ ಈ ಸೀರಿಯಲ್ನ ನೋಡಿ. ಮುದ್ದು ಸೊಸೆ 14ನೇ ತಾರೀಕು ಬರ್ತಾಯಿದೆ. ನಮಗಂತೂ ಭಾಳ ಖುಷಿ ಇದೆ, ತುಂಬ ಒಳ್ಳೆ ಕತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಆಮೇಲೆ ನೀವೇ ಹೇಳ್ತೀರಾ, ಅಯ್ಯೋ ಒಂದು ಒಳ್ಳೆ ಕತೆ ಮಿಸ್ ಮಾಡ್ಕೊಂಡು ಅಂತ. ಮೊಬೈಲ್ ನೋಡಿ, ಟಿ ವಿಲಿ ನೋಡಿ, 14ರಿಂದ ಬರ್ತಾಯಿದೆ ಕಲರ್ಸ್ ಕನ್ನಡದಲ್ಲಿ. ನೀವೆಲ್ಲ ನೋಡಿ, ನಮ್ಮೆಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸರ್. ಫೈನಲಿ ಈ ವಿಲನ್ಗಳನ್ನು ನಾವು ಒಂದು ಹೇಗೆ ನೀವು ಪಾತ್ರದೊಳಗೆ ಹೇಗೆ ಪ್ರವೇಶ ಮಾಡ್ತಿರೋ, ನಾವು ಕೂಡ ನಿಮ್ಮ ಪಾತ್ರಗಳನ್ನ ನೋಡಿಕೊಂಡು ಸಿಕ್ಕರು ಜಜ್ಜ ಹಾಕೋಣ ಅಂತ ಅನ್ನೋ ರೇಂಜಿಗೆ ನಾವು ಸಿಟ್ಟಿರುತ್ತೆ ನಿಮ್ಗಳನ್ನ. ಆ ಥರದ್ದು ಏನಾದರೂ ಆಗಿದೆಯಾ ಸರ್ ನಿಮ್ಮ ಲೈಫಲ್ಲೆಲ್ಲ? ಸಿಕ್ಕಿದಾಗ ಜನ ಏನಾದ್ರು ರಿಯಾಕ್ಟ್ ಮಾಡಿದ್ದು, ನಿಮ್ಮ ಮೇಲೆ ಕೋಪ ತೋರಿಸಿದ್ದು, ಅದರಿಂದ ಇದ್ರೆ ಒಂದು ಒಳ್ಳೆ ಮೆಮರಿ ಇದ್ದು ಶೇರ್ ಮಾಡಿ ಸರ್. ಖಂಡಿತ. ನಾನು ಒಂದು ರಾಕ್ಷಸ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಶಿವಣ್ಣವ್ರಿಗೆ ಆಪೋಸಿಟಾಗಿ ಒಂದು ಕೆಟ್ಟ ಪದ ಉಪಯೋಗಿಸ್ಬಿಡ್ತೀನಿ. ಅದು ಯಾವ ಮಟ್ಟಕ್ಕೆ ಆಗ್ಬಿಡ್ತು ಅಂದ್ರೆ ಅವ್ರು ನಾನು ಥಿಯೇಟ್ರಿಗೆ ಹೋಗಿದ್ದೆ. ನಾನು ಫಸ್ಟು ನಾವು ಅವಾಗ ಆಗ್ತಾನೆ ಬೆಳವಣಿಗೆ ನಮ್ಮದು. ಓದೋ ಸಿನಿಮಾ ನೋಡ್ಬೇಕಾದ್ರೆ ತುಂಬ ಜನ ನನ್ನ ಅಟ್ಯಾಕ್ ಮಾಡಿಬಿಟ್ರು. ಅಲ್ಲಿ ನಾನು ವಿಜಯ್ ನನ್ನ ತಮ್ಮನಾಗಿ ಮಾಡಿದ್ರು. ಅದರಲ್ಲಿ ಒಂದು ತಂಗಮ್ಮನ ಕ್ಯಾರೆಕ್ಟರ್, ಅದು ತಮಿಳವನ ಪಾತ್ರ ಬೇರೆ, ಅದು ಬೇರೆ. ಆ ತಮಿಳವನು ಬಂದು ಶಿವಣ್ಣಂಗೆ ಬೈಯೋ ಅಂಥದ್ದು. ಅಯ್ಯೋ ಅದು ಅವತ್ತು ನಾನು ಬದುಕಿದ್ದೇ ಹೆಚ್ಚು ಅನ್ನೋ ರೀತಿಯಲ್ಲಿ ಒಂದು ಭಯ ಸ್ಟಾರ್ಟ್ ಆಗಿತ್ತು. ಅವತ್ತು ನಮ್ಮ ತಂದೆ ತಾಯಿಯೆಲ್ಲ ಹೇಳ್ಬಿಟ್ರೆ ನೀನು ವಿಲ್ಲನ್ ಮಾಡಬೇಡ ಇನ್ಮೇಲೆ ಅಂತ. ಬಟ್ ಇಲ್ಲ, ಶಿವಣ್ಣ ನನಗೆ ಭಾಳ ಸಪೋರ್ಟ್ ಮಾಡಿದ್ರು. ಶಿವಣ್ಣ ಅವತ್ತು ಇಲ್ಲ ಅದು ಪಾತ್ರ ಅಂತ ಹೇಳಿ ನನಗೆ ಅವ್ರೂ ನನಗೆ ಎಲ್ಲರ ಮುಂದೆನೂ ಕೂತು ಮಾತಾಡಿಸಿ ಇದು ಮಾಡಿದ್ರು. ಜೊತೆಗೆ ನಾನು ಅಪ್ಪು ಪಿಕ್ಚರು ಇದು ಮಾಡಿದಾಗ, ನಾನು ರಾಜ್ ದ ಶೋಮ್ಯಾನ್ ಮಾಡಿದಾಗೂ ಹಾಗೆ ಆಗ್ಬಿಡ್ತು. ರೋಡಲ್ಲಿ ಅಟ್ಯಾಕ್ ಮಾಡಿ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ ಜನ. ಇಂಟ್ರೋಲಲ್ಲಿ ನನಗೆ ಹೊಡೆಯೋ ಲೆವೆಲಿಗೆ ಬಂದುಬಿಟ್ರು. ಅವತ್ತಿಂದ ನಾನು ಇವತ್ತವರೆಗೂ ಯಾವುದು ಫಸ್ಟ್ ಶೋಗೆ ಹೋಗಲ್ಲ. ಸಿನಿಮಾ ಮಾತ್ರ ನಾನು ಬೇರೆ ಟೈಮಲ್ಲಿ ನೋಡ್ಕೊತೀನಿ. ನಾನು ಯಾವುದೇ ಸಿನಿಮಾ ಮಾಡಿದ್ರು. ಹಂಗೆ ಒಂದು ರಾಮನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಲೇಡಿ ಒಂದು ಸೀರಿಯಲ್ ಮಾಡ್ತಾಯಿದ್ದೆ ನಾನು. ಅದರಲ್ಲಿ ಒಂದು ಕೆಟ್ಟ ಗಂಡ ಯಾಕೋ ಬಂದೆ ಅಂತ ಮಣ್ಣೆತ್ತು ಮುಖಕ್ಕೆ ಹಾಕ್ಬಿಟ್ಟಿಲ್ಲ ಅಮ್ಮ. ಬಟ್ ನನಗೆ ಆ ಟೈಮಲ್ಲಿ ಬೇಜಾರಾಗುತ್ತೆ, ಬಟ್ ಖುಷಿ. ಅಂದರೆ ನನ್ನ ಪಾತ್ರ ಮುಟ್ಟಿದೆ, ರೀಚ್ ಆಗಿದೆ ಅವ್ರಿಗೆ ಅನ್ನೋದೊಂದು. ಸರ್ ಫೈನಲಿ ಹೇಳಿಬಿಡಿ ಮತ್ತೊಮ್ಮೆ, ಏಪ್ರಿಲ್ 14 ಟೈಮಿಂಗ್ಸ್ ಎಲ್ಲ ಹೇಳಿಬಿಟ್ಟು ಬರ್ತಾಯಿದ್ದೀನಿ. ಏಪ್ರಿಲ್ 14ನೇ ತಾರೀಕು ಸೋಮವಾರದಿಂದ 7:30ಯಿಂದ 8 ಗಂಟೆವರೆಗೂ ನಮ್ಮ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಬರ್ತಾಯಿದೆ. ನೀವೆಲ್ಲ ನೋಡಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.